ಪ್ರತಿ ವರ್ಷನೂ ನಮ್ಮದು ಇದೇ ಸಮಸ್ಯೆ ಆಗೈತಿ. ಪ್ರತಿ ವರ್ಷ ನಾವು ಅಧಿಕಾರಿಗಳಿಗೆ ಹೇಳ್ತೇವೆ, ಅಧಿಕಾರಿಗಳು ಸರಿಯಾಗಿ ವ್ಯವಸ್ಥೆ ಮಾಡಲ್ಲ, ಗೇಟ್ ಹಾಕಲ್ಲ, ಸರಿಯಾಗಿ ನೀರು ನಿಲ್ಲಲ್ಲ. ಈಗ 2022-23 ಒಮ್ಮೆ ಹಿಂಗೆ ಮಾಡಿದರು. ಅವಾಗ ಸಹಿತ ನೀರು ನಿಲ್ಲದಂಗಾಗಿಂದ ಮತ್ತು ನಾವು ನಮ್ಮ ಸ್ವಂತ ಹೊಲದಿಂದ ಒಂದು ಬೋರ್ ಹೊಡಿಸಿ ಇಲ್ಲಿ ಹೊಳಿಗೆ ನೀರು ಬಿಟ್ವಿ. ಮತ್ತು ಈಗ ನೆಕ್ಸ್ಟ್ ಇದೇ ಪರಿಸ್ಥಿತಿ ಈ ವರ್ಷವೂ ಅದಾಗೈತಿ. ಈಗ ಇನ್ನೂ ನವಂಬರ್ ತಿಂಗಳದಾಗ ಆಗಲೇ 2 ಗೇಟ್ ನೀರು ಖಾಲಿ ಆಗೋಗೈತಿ, ಅರ್ಧ ನೀರು ಖಾಲಿ ಆಗೈತಿ. ಇದು ಎಷ್ಟು ಇರ್ಬೇಕಾಯ್ತಂದ್ರೆ ಈಗ ಓವರ್ಫ್ಲೋಗೆ ಹರಿಬೇಕಾಯ್ತು. ನವಂಬರ್ ಪೂರ್ತಿ ಮುಗಿಯೋ ಮಟ್ಟ ಓವರ್ಫ್ಲೋ ಆಗ್ಬೇಕಾಯ್ತು. ಡಿಸೆಂಬರ್ ಮಟ್ಟನೂ ಓವರ್ಫ್ಲೋನೇ ಇರ್ತಿತ್ತು ಪ್ರತಿ ವರ್ಷ. ಇವರ ಅಧಿಕಾರಿಗಳು ಅಥವಾ ಈ ಕಾಂಟ್ರಾಕ್ಟ್ದಾರ್ ಆಯ್ತು ಸರಿಯಾಗಿ ಗೇಟಿನ ನಿರ್ವಹಣೆ ಮಾಡಿಲ್ಲ, ಸರಿಯಾಗಿ ಗೇಟ್ ಹಾಕಿಲ್ಲ, ರಬ್ಬರ್ ಹಾಕಿಲ್ಲ. ಇವರು ಸರಿಯಾದ ನುರಿತ ಇವರಿಂದ ಕೆಲಸಗಾರರಿಂದ ಕೆಲಸ ಆಗಿಲ್ಲ. ಹಿಂಗಾಗಿ ಲೀಕೇಜ್ ಆಗಿ ನೀರು ಈಗ ಆಲ್ರೆಡಿ ಅರ್ಧ ನೀರು ಖಾಲಿ ಹೋಯ್ತಿ. ಈ ಡಿಸೆಂಬರ್ ಅನ್ನೋದ್ರೊಳಗೆ ಎಲ್ಲ ನೀರು ಸ್ವಚ್ಛ ಖಾಲಿ ಆಕತಿ. ಮತ್ತು ಮುಂದೆ ನಮಗೆ ಬೇಸಿಗೆನಾಗ ಜನರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ದನ ಕರುಗಳಿಗೆ ನೀರು ಕೊಡೋರು ಯಾರು ನಮ್ಗೆ ಅನ್ನೋದು ನಮ್ಮ ಪ್ರಶ್ನೆ ಆಗೈತಿ. ಆ ಉದ್ದೇಶದಿಂದ ಇವತ್ತು ಜೇರಿಗೆ ಮಾತಾಡೈತಿ ಮತ್ತು ಇವ್ರಿಗೆ ಯಾರಿಗೆ ಮಿನಿಸ್ಟ್ರಿಗೆ ಮಾತಾಡೈತಿ. ಅವರು ಸ್ಪಂದನೆ ಮಾಡಿ ಈಗ ಇಲ್ಲಿ ಕೆಲಸಕ್ಕೆ ಎಲ್ಲ ಇಮಿಡಿಯೇಟಾಗಿ ಕಳಿಸ್ಕೊಟ್ಟಾರ. ಈಗ ಅದು ಕೆಲಸ ಆಗ್ತೈತಿ, ಅದು ಸಕ್ಸಸ್ ಆಗೋಲ್ಲ. ಯಾಕಂದ್ರೆ ಅವ್ರು ಈಗ ಬಂದ್ ಮಾಡ್ಬೋದು ಅಷ್ಟೇ. ನೀರು ಎಲ್ಲಿಂದ ತರ್ತಾರೆ? ನೀರು ತರೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಮಗೆ ಬೇಸಿಗೆನಾಗ ಏನು ವ್ಯವಸ್ಥೆ ಮಾಡ್ತಾರೆ ಸರ್ಕಾರನ ಮಾಡಲಿ. ಈ ಸರ್ಕಾರ ಹಿಂಗೆ ಮುಂಚೆಕ್ಕೆ ನಾವು ಅನೇಕ ಬಾರಿ ಅವ್ರಿಗೆ ಮನವಿನೂ ಕೊಟ್ಟೇವಿ, ಸರಿಯಾದ ಗೇಟ್ ಹಾಕಿರಿ, ನಮಗೆ ನೀರು ನಿಲ್ಲಿಸ್ಕೊಡ್ರಿ ಅಂತ ಹೇಳಿವಿ. ಈ ಬೇರೆ ಕಡೆಗೆಲ್ಲ ನೀರು ನಿಂತಾವು, ಹಾಕೋದು ಪ್ರಮಾಣನೂ ಲೇಟ್ ಆದರೆ ಇವ್ರು ನೀರಿಂದ ವ್ಯವಸ್ಥೆ ಸರಿಯಲ್ಲ. ಈಗ ಬೇಸಿಗೆ ನಾವು ಬೆಳೆಗಳನ್ನು ಬೆಳಿತೀವಿ, ರೈತರು ಎಲ್ಲಿಂದ ನೀರು ಹಾಸ್ಬೇಕು? ಬೇಸಿಗೆನಾಗ ಬೋರ್ವೆಲ್ನ ನೀರು ಇರೋಲ್ಲ. ಇದರಿಂದ 15-20 ಹಳ್ಳಿ ಬಹು ಕುಡಿಯೋ ನೀರಿನ ಯೋಜನೆ ಐತಿ ಇದು ಈ ಹೊಳಿಂದ. ಮತ್ತು ಈಗ ಈ ಹೊಳಿಂದ ನೀರು ಹೋಗಲಿಲ್ಲ ಅಂದರೆ ಬೇಸಿಗೆನಾಗ ಕುಡಿಯೋ ನೀರಿಂದ ಸಹಿತ ಕಷ್ಟ ಆಕೈತಿ ಅಂತ ಹೇಳಿ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಇಲ್ಲ, ಗೇಟ್ ಮಧ್ಯೆ ಲೀಕೇಜ್ ಹೋಗ್ತಿತ್ತು. ಆ ಲೀಕೇಜ್ನ ಅರೆಸ್ಟ್ ಮಾಡಿಸ್ತಿದ್ದೀವಿ ಅಷ್ಟೇ. ಇವತ್ತು ಕಂಪ್ಲೀಟ್ ಅರೆಸ್ಟ್ ಮಾಡಿಸ್ತಿತ್ತು. ಲೀಕೇಜ್ ಆಗ್ತಿತ್ತು ಗೇಟಿಂದ. ಆ ಗೇಟ್ ಮಧ್ಯೆ ಲೀಕೇಜ್ ಆಗ್ತಿರುತ್ತಲ್ಲ ಸಣ್ಣದಾಗಿ, ಆ ಲೀಕೇಜ್ನ ಅರೆಸ್ಟ್ ಮಾಡಿಸ್ತಿದ್ದೀವಿ ಇವತ್ತು. ನೀರು ಹೋಗ್ತಿದೆ ಅಂದರೆ ಅದು ಲೀಕೇಜಿಂದ ಹೋಗ್ತಿದೆ. ಗೇಟ್ ಮಧ್ಯೆ ಲೀಕೇಜ್ ಆಗ್ತಿತ್ತಲ್ಲ ಅದರಿಂದ ಹೋಗ್ತಿದೆ. ಅದನ್ನು ಇವತ್ತು ಕಂಪ್ಲೀಟಾಗಿ ಅರೆಸ್ಟ್ ಮಾಡಿಸ್ತೀವಿ. ಎಲ್ಲ ಲೇಬರ್ಸ್ ಎಲ್ಲ ಬಂದಿದ್ದಾರೆ. ಈಗಲೇ 15 ಡೇಸಿಂದ ಇದು ಮಾಡ್ತಾಯಿದ್ದೀವಿ. ಡೈಲಿ ಇಲ್ಲಿ ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಾಯಿದ್ದಾರೆ. ಇವತ್ತು ಸ್ವಲ್ಪ ಜಾಸ್ತಿ ಆಗಿತ್ತು, ಅದನ್ನು ಈಗ ಅರೆಸ್ಟ್ ಮಾಡಿಸ್ತಿದ್ದೀವಿ. ಇಲ್ಲ ಸರ್, ರೈಸ್ ಆಗುತ್ತೆ, ನೀರು ರೈಸ್ ಆಗುತ್ತೆ. ಈಗ ಲೀಕೇಜ್ ಎಲ್ಲ ಬಂದಾದ ತಕ್ಷಣ ನೀರು ರೈಸ್ ಆಗುತ್ತೆ. ಅದೇ ಸರ್, ಇಲ್ಲ ನೀರು ನಿಲ್ಲಿಸ್ಕೊಡ್ತೀವಿ ತಾಳೆ ಸರ್. ಅಕ್ಷಯ್ ಅಂತ.